ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಯಾವುದೆಲ್ಲ ಒಂದಷ್ಟು ಮೇವುಗಳನ್ನ ಬೆಳೆಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ತುಂಬ ಜನ ನನಗೆ ಕಾಲ್ ಮಾಡುವಂಥವ್ರು, ಸರ್ ನಾವು ಯಾವುದೇ ರೀತಿಯ ಮೇವನ್ನ ಹಾಕ್ತೇನೆ, ಕಾನ್ಸಂಟ್ರೇಟೆಡ್ ಕಾಳು ಕಡ್ಡಿಗಳನ್ನ ಹಾಕ್ತೇನೆ, ನಾಟಿ ಕೋಳಿಗಳನ್ನ ಫ್ರೀ ರೇಂಜಲ್ಲಿ ಬಿಟ್ಟು ಈ ರೀತಿ ಒಂದಷ್ಟು ಹಸಿರೆಲೆ ಮೇವುಗಳನ್ನ ಬೆಳೆಸ್ಕೊಂಡು ಸಾಕ್ಬೋದಾ ಅಂದ್ಬಿಟ್ಟು ತುಂಬ ಜನ ಕ್ವಶನ್ಗಳನ್ನ ಕೇಳ್ತಿರ್ತಾರೆ. ಅವ್ರಿಗೆ ನೀಟಾಗಿ ಅರ್ಥ ಆಗೋ ಥರ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಥರ ಅರ್ಬಿವೋರಸ್ಸು, ಕಾರ್ನಿವೋರಸ್ಸು, ಒಮ್ನಿವೋರಸ್ ಅಂತ 3 ಥರ. ಸಸ್ಯಾಹಾರಿ ಅರ್ಬಿವೋರಸ್ಸು, ಕಾರ್ನಿವೋರಸ್ಸು ಮಾಂಸಾಹಾರಿ ಮತ್ತು ಒಮ್ನಿವೋರಸ್ ಎರಡನ್ನೂ ತಿನ್ನುವಂಥವ್ರು. ನಾವು ಥರ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ. ಕೋಳಿ ಕೂಡ ಆ ಜಾತಿಗೆ ಸೇರಿದಂಥದ್ದೇನೆ. ಸಸ್ಯಾಹಾರಿ ಕೂಡ ಹೌದು, ಮಾಂಸಾಹಾರಿ ಕೂಡ ಹೌದು. ಅದು ಹುಳ ಉಪ್ಪೆಗಳನ್ನು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಅದೇ ರೀತಿ ಹಸಿರೆಲೆಗಳನ್ನು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ತುಂಬ ಜನ ಸರ್ ಅಜೋಲಾ ಹಾಕಿ ಒಂದಷ್ಟು ಮೇವುಗಳನ್ನ ಬೆಳೆಸ್ಕೊಂಡೇ ಕೋಳಿಗಳನ್ನ ಸಾಕ್ಬೋದು ಅನ್ನೋವಂಥ ಒಂದು ಮೈಂಡ್ಸೆಟ್ ಇರುತ್ತೆ. ಹೆಂಗೆ ಅಂದರೆ ಅವ್ರಿಗೆ ಡೌಟು, ಹೆಂಗೆ ಬರೀ ಇವುಗಳನ್ನೇ ಹಾಕಿ ಸಾಕ್ಬಿಡೋಣ, ಖರ್ಚು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಅವರ ಒಂದು ಇಂಟೆನ್ಷನ್ನು ಮತ್ತು ಅವರ ಒಂದು ಐಡಿಯಾ ಕೂಡ. ಆ ರೀತಿ ಆಗಲ್ಲ. ನೀವು ಒಂದಷ್ಟು ಕಾನ್ಸಂಟ್ರೇಟೆಡ್ ಫೀಡ್ಗಳನ್ನ ನೀಡಬೇಕಾಗುತ್ತೆ. ರಾಗಿ, ಅಕ್ಕಿ, ಜೋಳ ಇವುಗಳನ್ನ. ತಿಳಿಸ್ದಂಗೆ ಇದು ಒಮ್ನಿವರಸ್ಸು. ಸಸ್ಯಾಹಾರಿ ಕೂಡ ಹೌದು, ಮಾಂಸಾಹಾರಿ ಕೂಡ ಯಾವುದೋ ಈ ನಮ್ಮ ನಾಟಿ ಕೋಳಿಗಳು. ನೀವು ಒಂದಷ್ಟು ಹಸಿರೆಲೆ ಮೇವುಗಳನ್ನ, ಲೈವ್ ಪ್ಲಾಂಟ್ಸ್ನ ಯಾವುದೆಲ್ಲ ಬೆಳೆಸ್ಕೋಬೋದು ಅಂತಂದರೆ, ಫಸ್ಟ್ ಪ್ರಿಫರೆನ್ಸು ಅಜೋಲಾ ಸ್ನೇಹಿತರೆ. ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಅಜೋಲಾ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಫುಲ್ಲು ಜಮೀನಿದೆ, 4 ಎಕರೆ 5 ಎಕರೆ ಇದೆ, ಅಲ್ಲೆಲ್ಲ ಓಪನ್ ಆಗಿ ಬಿಟ್ಬಿಡ್ತೀನಿ ಅಂತಂದರೆ ನೀವು ಅತಿ ಹೆಚ್ಚು ಫೀಡ್ಗೆ ಖರ್ಚು ಮಾಡುವಂಥದ್ದು ಇರಲ್ಲ. ಅಕ್ಕಿ, ರಾಗಿ, ಜೋಳ ಇದನ್ನೆಲ್ಲ ಖರ್ಚು ಮಾಡುವಂಥದ್ದು ಇರಲ್ಲ. ಒಂದಷ್ಟು ಅಕ್ಕಿನೋ, ರೇಷನ್ ಅಕ್ಕಿ ಎಲ್ಲ ಸಿಗುತ್ತಲ್ಲ, ಭತ್ತ ಈ ರೀತಿ ಹಾಕೊಂಡ್ರೆ ಸಾಕು. ಅವುಗಳಿಗೆ ನೆಲದಲ್ಲಿ ಹುಳ ಉಪ್ಪೆ ಎಲ್ಲ ಸಿಗುತ್ತೆ. ನಿಮ್ಮ 1 ಎಕರೆ 2 ಎಕರೆ ಜಮೀನಲ್ಲಿ ಅವು ಓಡಾಡ್ಕೊಂಡು ಮೇಯೋದಾದರೆ, ನೀವು ಒಂದು ನಿರ್ದಿಷ್ಟ ಜಾಗದಲ್ಲಿ ಒಂದು 10 ಕುಂಟೆ 15 ಕುಂಟೆ ಈ ರೀತಿ ಫೆನ್ಸಿಂಗ್ ಮಾಡಿ ನೀಟಾಗಿ ನಾಯಿ, ಬೆಕ್ಕು, ಹಾವು, ಕೀರೆ ಇದೆಲ್ಲ ಬರ್ದೇ ಸಾಕ್ತೀನಿ ಅಂತಂದರೆ, ನೀವು ಖಂಡಿತವಾಗ್ಲೂ ಕಾನ್ಸಂಟ್ರೇಟೆಡ್ ಫೀಡ್ ಅಕ್ಕಿ, ರಾಗಿ, ಜೋಳ ಅದ್ರ ಜೊತೆಲಿ ಈ ಹಸಿರೆಲೆ ಮೇವುಗಳನ್ನ ನೀಡಬೇಕಾಗುತ್ತೆ. ಹೇಳ್ದಂಗೆ ಫಸ್ಟು ಅಜೋಲಾ ಕಂಪಲ್ಸರಿ ಬೆಳೆಸ್ಕೊಂಡು ಅಜೋಲಾನ ಹಾಕಿ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ನೆಕ್ಸ್ಟು ಯಾವುದೆಲ್ಲ ಬೆಳೆಸ್ಬೋದು ಅಂತಂದರೆ ಸ್ನೇಹಿತರೆ, ಯಾವುದೆಲ್ಲ ಮೇಕೆ, ಕುರಿ, ಹಸುಗಳು ತಿನ್ನುತ್ತಲ್ಲ, ನೇಪಿಯರ್ ಆಗಿರ್ಬೋದು, ಕೋಎಫೆಕ್ಸ್ 31 ಆಗಿರ್ಬೋದು, ಜಿಂಜಿವಾ ಗ್ರಾಸ್ ಆಗಿರ್ಬೋದು, ಈ ಕುದುರೆ ಮೆಂತೆ ಆಗಿರ್ಬೋದು, ಬೇಲಿ ಮೆಂತೆ, ಎಲ್ಲ ರೀತಿಯ ಹಸಿರೆಲೆ ಮೇವುಗಳನ್ನು ಕೂಡ ಕೋಳಿಗಳು ತಿನ್ನುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಕ್ವಾಂಟಿಟಿ ಬಂದು ಕಡಿಮೆ ಇರುತ್ತೆ. ನಾನು ಅಬ್ಸರ್ವ್ ಮಾಡೋ ಥರ ಸ್ನೇಹಿತರೆ, ಇದರಲ್ಲಿ ಬಂದು ಕುದುರೆ ಮೆಂತೆಯಲ್ಲಿ ತುಂಬ ನ್ಯೂಟ್ರಿಷನ್ ಇರುತ್ತೆ. ಈಗ ಸ್ಟೈಲೋ ಮೆಂತೆ ಎಲ್ಲನೂ ತಿನ್ನುತ್ತೆ. ಬಟ್ ಕೋಳಿಗಳು ಹೆಂಗೆ ಅಂದರೆ, ಈಗ ನಾನು ಈ ಕುದುರೆ ಮೆಂತೆನ ಕೆಳಗಡೆ ಹಾಕಿದ್ರೆ ಸಂಪೂರ್ಣವಾಗಿ ಬರೀ ಕುದುರೆ ಮೆಂತೆನೇ ಕೂಡ ತಿನ್ನಲ್ಲ. ಇದನ್ನು ಹಾಕೋಣ ಕೋಳಿಗಳಿಗೆ. ಬರೀ ಕುದುರೆ ಮೆಂತೆನೇ ತಿನ್ನಲ್ಲ, ಇದೊಂದು ಸ್ವಲ್ಪ ತಿನ್ನುವಂಥದ್ದು. ಆಮೇಲೆ ನಮ್ಮ ಹತ್ರ ಒಂದಷ್ಟು ಪಪ್ಪಾಯ ಇದೆ, ಇಲ್ಲಿ ಹಾಕಿದ್ದೀನಿ ನೋಡಿ, ಪಪ್ಪಾಯ ತಿನ್ನುವಂಥದ್ದು. ಇದು ಹೇಳಿದ್ನಲ್ಲ ಒಮ್ನಿವರಸ್, ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಆ ರೀತಿ ತಿಂದ್ರೇ ಇದು ಪ್ಯೂರ್ ನಾಟಿ ಕೋಳಿ ಆಗುವಂಥದ್ದು. ಪ್ರತಿಯೊಬ್ಬರೂ ಕೂಡ ನಾಟಿ ಕೋಳಿ ತಿನ್ನಬೇಕು ಅನ್ನುವಂಥದ್ದು ಒಂದು ಆಸೆ. ನಾಟಿ ಕೋಳಿ ಅಂದ ತಕ್ಷಣ ಬೋರ್ಡು ಬೆಂಗಳೂರುಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಾಟಿ ಕೋಳಿ ಅಂದ ತಕ್ಷಣ ನಾವು ಹೋಟ್ಲುಗಳಲ್ಲಿ ಸರಿ ನಾಟಿ ಕೋಳಿ ಕೊಡಿ ತಿನ್ನೋಕ್ಕೆ ಅಂತ ಕೇಳ್ತೀವಿ. ಅದು ಪ್ಯೂರ್ ನಾಟಿ ಕೋಳಿ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಸರ್ಟಿಫೈ ಇಲ್ಲ. ಈವನ್ ಮೊನ್ನೆ ಕೂಡ ಈ ರಾಜಕೀಯದಲ್ಲಿ DKC ಅವರು ಇಲ್ಲ, DKC ಸರ್ ಮನೆಗೆ ಸಿದ್ದರಾಮಯ್ಯ ಅವರು ಹೋಗಿದ್ರು ನಾಟಿ ಕೋಳಿ ಅಂದ್ಬಿಟ್ಟು. ಪ್ಲೇಟಲ್ಲೆಲ್ಲ ನಾಟಿ ಕೋಳಿ. ಅದು ಒರಿಜಿನಲ್ ನಾಟಿ ಕೋಳಿನ ಇಲ್ಲ ಅಂತ ಗೊತ್ತಾಗಲ್ಲ. ಹೆಂಗೆ ಪರಿಸ್ಥಿತಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾರೆ, ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ತರಕಾರಿನ, ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಬೆಲ್ಲನ ಅಂತ ಸರ್ಟಿಫೈ ಮಾಡುವಂಥವ್ರು ಯಾರೂ ಇಲ್ಲ. ಅದರಿಂದಲೇ ನೀವು ನಾಟಿ ಕೋಳಿಗಳನ್ನ ಸಾಕಿ. ಈಗ ನೀವು ನೋಡ್ತಿರ್ಬೋದು, ಒಂದೊಂದು ಟೈಮಲ್ಲಿ ನನ್ನ ಹತ್ರ ತುಂಬ ಕೋಳಿಗಳಿರುತ್ತೆ. ಮೀನ್ಸ್ ನಮ್ಮ ತಾಯಿ ಮೇಂಟೈನ್ ಮಾಡೋದು ಅಂತ ಹೇಳಿದ್ಮೇಲೆ ಅವ್ರಿಗೋಸ್ಕರನೇ ಬಿಟ್ಟಿದ್ದೀನಿ. ಸೇಲ್ ಮಾಡುವಂಥದ್ದು, ಒಂದಷ್ಟು ಕಾವು ಕುಣಿಸುವಂಥದ್ದು ಎಲ್ಲ ಅವರೇನೆ. ಡಿಸೀಸ್ಗಳು ಬಂದಾಗ ಒಂದಷ್ಟು ಔಷಧಿಗಳನ್ನ ಕೊಡುವಂಥದ್ದು, ಮತ್ತು ಮೇವುಗಳನ್ನ ಕಟ್ ಮಾಡಿ ಹಾಕುವಂಥದ್ದು, ಅಜೋಲಾ ತೆಗೆದು ಹಾಕುವಂಥದ್ದು, ಈ ರೀತಿ ಕೆಲಸನ ನಾನು ಮಾಡ್ತೀನಿ. ಇನ್ನು ಬಾಕಿದೆಲ್ಲ ನಮ್ಮ ತಾಯಿ ನೋಡ್ಕೊಳ್ತಾರೆ. ನೀವು ನಾಟಿ ಕೋಳಿ ತಿನ್ನಬೇಕು, ಸಿದ್ದರಾಮಯ್ಯವ್ರ ಥರ ಒಳ್ಳೊಳ್ಳೆ ಪ್ಯೂರ್ ನಾಟಿ ಕೋಳಿ ತಿನ್ನಬೇಕು, ಯಾವುದೇ ಆ್ಯಂಟಿಬಯೋಟಿಕ್ನ ಯೂಸ್ ಮಾಡದೇ ಇರೋ ನಾಟಿ ಕೋಳಿಗಳನ್ನ. ನನ್ನ ಒಂದು ಅನುಭವದಲ್ಲಿ ಹೇಳ್ತೀನಿ ಕೇಳಿ, ಯಾವುದೇ ರೀತಿಯಾದಂಥ ಫ್ಯಾಟ್ ಇಲ್ಲದೆ ಇರೋ ಒಂದು ಮೀಟ್ ಅಂತಂದರೆ ಫಿಶ್ಶು ಮತ್ತು ನಾಟಿ ಕೋಳಿನ. ನೀವು ಬ್ರಾಯ್ಲರ್ ಕೋಳಿಗೆ ಹೋಗಿ, ಬ್ರಾಯ್ಲರ್ ಕೋಳಿಲೂ ಕೂಡ ಹೆವಿ ಫ್ಯಾಟ್ ಇರುತ್ತೆ. ಇದಂತಾರಲ್ಲ ಲಿವರು ಅವೆಲ್ಲ ಇರುತ್ತೆ ನೋಡಿ ಕೋಳಿಲಿ, ಗುಂಡ್ಕಾಯಿ ಅಂತಾರೆ ಅವೆಲ್ಲ, ಅದ್ರ ತುಂಬ ಬರೀ ಅದ್ರ ಸುತ್ತ ಎಲ್ಲ ಬರೀ ಫ್ಯಾಟೇ ಇರುತ್ತೆ ಯಾವುದರಲ್ಲಿ. ಬ್ರಾಯ್ಲರ್ ಕೋಳಿಗಳಲ್ಲಿ ಮತ್ತು ಕ್ರಾಸ್ ನಾಟಿ ಕೋಳಿಗಳಲ್ಲಿ.
ಸೊ ಅಲ್ಲಿ ನಾವು ಇಂಟೆನ್ಸಲಿ ಫೋರ್ಸ್ಫುಲಿ ನಾವು ಅವುಗಳಿಗೆ ಒಂದು ಕಡೆ ಕೂಡಾಕಿ ಫೀಡ್ನ ತಿನ್ನಿಸಿ ಫ್ಯಾಟ್ನಿಂಗ್ ಮಾಡಿರ್ತೀವಿ ಹೊರತು ಅದರಲ್ಲೇನು ಅಂಥ ನ್ಯೂಟ್ರಿಷನ್ಸ್ ಏನಿರಲ್ಲ. ನಾಟಿ ಕೋಳಿಗಳಿರುವಂಥ ನ್ಯೂಟ್ರಿಷನ್ಸು ಏನು ಅದರಲ್ಲಿರಲ್ಲ. ನೀವು ತಿನ್ನಬೇಕು ಅಂತಂದರೆ ನೀವು ನಮ್ಮ ಥರ ಸಾಕಬೇಕು ಸ್ನೇಹಿತರೆ. ಸೊ ತುಂಬ ಜನ ಕಾಲ್ ಮಾಡೋವಂಥವರೆಲ್ಲ ಸರ್ ನಾಟಿ ಕೋಳಿಗಳಿದೆ ನೋಡ್ತಾರೆ, ವೀಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, 1-2 ಕೋಳಿ ಸಾಕು 3 ಕೋಳಿ ಅಂತಂತಾರೆ. ಸೊ ಅಷ್ಟೊಂದು ಕೊಡೋಕ್ಕಾಗಲ್ಲ, ತುಂಬ ಡಿಮ್ಯಾಂಡ್ ಇದೆ. ನೀವು ಸಾಕಿ, ತುಂಬ ಸಿಂಪಲ್ಲೇನೆ. ತೋಟಗಳೆಲ್ಲ ಇತ್ತು ಅಂತಂದರೆ ನಮ್ಮ ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಸೊ ಸಾಕಿ ನಿಮ್ಮ ಮಕ್ಕಳಿಗೆಲ್ಲ ಎಗ್ಸು ಅವೆಲ್ಲ ಕೊಡ್ತಾ ಬನ್ನಿ ಸ್ನೇಹಿತರೆ. ಸೊ ಯಾವುದೆಲ್ಲ ಅಂತಂದರೆ ಟಾಪಿಕ್ ಬರೋಣ. ಸೊ ಹಸಿರೆಲೆ ಮೇವು ಎಲ್ಲನೂ ಕೊಡ್ಬೋದು. ಫಸ್ಟ್ನೇದು ಪ್ರಿಫರೆನ್ಸ್ ನಾನು ಕೊಡುವಂಥದ್ದು ಕುದುರೆ ಮೆಂತೆ. ಸೊ ಕುದುರೆ ಮೆಂತೆನ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ಸೇಮ್ ಮೆಂತೆ ಸೊಪ್ಪಂಗೆ ಇರುತ್ತೆ. ನಾವು ತಿಂತೀವಲ್ಲ ಮೆಂತೆ ಸೊಪ್ಪು ಇಷ್ಟುದ್ದ ಬರುತ್ತೆ ಹೈಟು, ಇದೊಂದು ಇಷ್ಟುದ್ದ ಬರುತ್ತೆ, ಒಂದು 2 ಫೀಟು 1.5 ಫೀಟ್ ಎಲ್ಲ ಈ ಕುದುರೆ ಮೆಂತೆ ಬರುತ್ತೆ. ಇದು ತುಂಬ ಸಾಫ್ಟಾಗಿರುತ್ತೆ. ಕೋಳಿಗಳು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ ಕುದುರೆ ಮೆಂತೆನ. ಬೇಲಿ ಮೆಂತೆನೂ ತಿನ್ನುತ್ತೆ, ಬಟ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಸ್ಟೈಲು ಆಮೆಟ ತಿನ್ನುತ್ತೆ. ಅದ್ರ ಜೊತೆಗೆ ಯಾವುದು ಕೋಎಫೆಕ್ಸ್ 31, ಜಿಂಜೀವ, ನೇಫಿಯರು ಇವನ್ನೆಲ್ಲ ಬೆಳೆಸ್ಕೋಬೋದು. ಸೊ ನೀವು ಒಂದು ಕುಂಟೆಯಲ್ಲೇ ಬೆಳೆಸ್ಕೊಂಡು ನೀವು ಆದಷ್ಟು ಎಷ್ಟು ಪ್ರಮಾಣದಲ್ಲಾಗುತ್ತೆ ಅಷ್ಟು ಪ್ರಮಾಣದಲ್ಲೇ ಕೊಡಿ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನೀವು ಆದಷ್ಟು ಈ ರೀತಿ ವಿಧವಾಗಿ ಒಂದಷ್ಟು ವೇಸ್ಟ್ ತರಕಾರಿ, ಗ್ರಾಸ್ಗಳು. ಸೊ ನಾನು ತುಂಬ ರೀತಿಯ ಸೀಡ್ಸ್ನ ಸೇಲ್ ಮಾಡ್ತೀನಿ ಅಂತಲೂ ಗೊತ್ತು. ಎಲ್ಲ ರೀತಿಯ ಮೈಸೂರಲ್ಲೇ ನನ್ನಷ್ಟು ಫೂಡರ್ ಪ್ಲ್ಯಾಂಟ್ಗಳನ್ನ ಯಾರೂ ಬೆಳೆಸಿಲ್ಲ. ಸೊ ನಮ್ಮ ಮೈಸೂರು ನಂದಿನಿ ಡೈರಿಲಿ ನಾನೊಂದು ಸರಿ ಹೋದಾಗ ಚಿಕ್ಕ ಪಾತಿ ಮಾಡಿ ಡೈರಿಲಿ ಅವರು ಟ್ರೈನಿಂಗ್ ಕೊಡೋಕ್ಕೋಸ್ಕರನೇ ಕೋಎಫೆಕ್ಸ್ 31 ಅದು ಇದೆಲ್ಲ ಬೆಳೆಸಿದ್ರು. ಬಟ್ ನಾನಿಲ್ಲಿ ಸುಬಾಬುಲ್ಲಾ, ಗ್ಲಿರಿಸೀಡಿಯಾ, ಕೋಎಫೆಕ್ಸ್ 31, ಜಿಂಜೀವ, ವೆಲ್ವೆಟ್ ಬೀನ್ಸು, ರೆಡ್ ನೇಫಿಯರು, ಗ್ರೀನ್ ನೇಫಿಯರು, ಇನ್ನು ತುಂಬ ಥರ ಇನ್ನೂ ಕೂಡ ಅಗಸೆ, ನುಗ್ಗೆ ಈ ರೀತಿ ಎಲ್ಲ ಬೆಳೆಸಿದ್ದೀನಿ ಸ್ನೇಹಿತರೆ. ಸೊ ನಿಮಗೆ ಸೀಡ್ಸ್ ಬೇಕು ಅಂದರೆ ನಮ್ಮ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ನಿಮಗೆ ಸೀಡ್ಸ್ನ ತಲುಪಿಸುವಂಥ ಕೆಲಸ ಮಾಡ್ತೀವಿ. ನೆಕ್ಸ್ಟು ತೋಟದೊಳಗೆ ಯಾವ್ದು ಹಾಕೋಬೋದು, ಮರದ ಜಾತಿಲಿ. ಸೊ ಹುಲ್ಲಿನ ಜಾತಿಲಿ ಯಾವುದಾದ್ರೂ ಹಾಕಿ ತಿನ್ನುತ್ತೆ. ಮತ್ತು ಗಿಡಗಳಲ್ಲಿ ಸ್ಟೈಲೋ ಆಮೆಟ, ಈ ಯಾವುದು ಕುದುರೆ ಮೆಂತೆ, ಬೇಲಿ ಏನೇ ಹಾಕಿದ್ರೂ ಕೂಡ ತಿನ್ನುತ್ತೆ. ಮರಗಳು ನೀವು ಕೋಳಿ ಸಾಕುವಂಥ ಜಾಗದಲ್ಲಿ ಈ ನುಗ್ಗೆ ಮತ್ತು ಅಗಸೆ ಹಾಕೊಳ್ಳಿ. ಅಗಸೆಗಿಂತ ನುಗ್ಗೆಗೆ ಪ್ರಿಫರೆನ್ಸ್ ಕೊಡಿ. ಸೊ ಅಗಸೆ ನಾನು ಹಾಕಿ ಸುಮಾರು ತೆಗ್ದಿದ್ದೀನಿ, ಒಳಗೆ ಈಚೆ ಇದೆ ಈಗ ಅಗಸೆ, ಕೋಳಿ ಇರೋ ಜಾಗದಲ್ಲಿಲ್ಲ. ಸೊ ಕೋಳಿಗಳು ಅಗಸೆ ಸೊಪ್ಪಿಗಿಂತ ನುಗ್ಗೆ ಸೊಪ್ಪನ್ನ ಇಷ್ಟಪಟ್ಟು ತಿನ್ನುತ್ತೆ. ನುಗ್ಗೆ ಸೊಪ್ಪಲ್ಲಿ ಅದರಲ್ಲೂ ಕೂಡ ನುಗ್ಗೆ ಎಲೆ ಹಣ್ಣಾಗುತ್ತೆ ನೋಡಿ, ಯೆಲ್ಲೋ ಕಲರ್ ಟನ್ ಆಗುತ್ತಲ್ಲ, ಆಗ ಕೆಳಗೆ ಬಿದ್ದಂಥ ಆ ನುಗ್ಗೆ ಎಲೆಗಳನ್ನು ಕೋಳಿಗಳು ಇಷ್ಟಪಟ್ಟು ತಿನ್ನುತ್ತೆ. ಸೊ ಇಷ್ಟೇನಂತಂದರೆ ಛಾಯಾಮಾನಸ ಅಂತಿದೆ. ಸೊ ಇಲ್ಲೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಛಾಯಾಮಾನಸನ ಇಲ್ಲೊಂದು 100 ಗಿಡಗಳನ್ನ ಪ್ಲಾಂಟೇಶನ್ ಮಾಡಿದೆ, ಅಲ್ಲೊಂದು ಇಲ್ಲೊಂದು ಅಂತ. ಸೊ ಕೋಳಿಗಳು ಆ ಪ್ಲ್ಯಾಂಟ್ನ ಎಲೆಗಳನ್ನೆಲ್ಲ ತೀರಿಸಿ ಪ್ಲ್ಯಾಂಟ್ನೇ ಸಹಾಯ ಥರ ಮಾಡ್ತು. ಸೊ ಆವಾಗ ಕಟ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹೊರಗಡೆ ಪ್ಲಾಂಟೇಶನ್ ಮಾಡಿದ್ದೀನಿ. ಸೊ ಚಾಯನ್ ತಿನ್ನುತ್ತೆ, ಮರಗೆಣಸು ತಿನ್ನುತ್ತೆ. ಏನನ್ನು ತಿನ್ನಲ್ಲ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಮಲ್ಬೆರಿ ತಿನ್ನಲ್ಲ, ರೇಷ್ಮೆ ಕಡ್ಡಿದು ಆ ಎಲೆ ತಿನ್ನಲ್ಲ, ಗ್ಲಿರಿಸಿಡಿಯಾ ಎಲೆಗಳನ್ನ ತಿನ್ನಲ್ಲ. ಅದು ಬಿಡ್ತು ಅಂತಂದರೆ ದಾಸವಾಳದ ಎಲೆ ತಿನ್ನಲ್ಲ, ಇದನ್ನೂ ತಿನ್ಕೊಳ್ಳುತ್ತೆ. ಮೆಹಂದಿ ಸೊಪ್ಪು ಕೂಡ ತುಂಬ ಇಷ್ಟಪಟ್ಟು ತಿಂತ ಕೋಳಿಗಳು. ಸೊ ಈ ರೀತಿ ಎಲ್ಲ ರೀತಿಯ ಗಡಸಾಗಿರುವಂಥ ಎಲೆಗಳು, ಮೋಸಂಬಿ ಎಲೆ ತಿನ್ನಲ್ಲ. ಸೊ ಈ ರೀತಿ ಒಂದಷ್ಟು ಎಲೆಗಳನ್ನ ಬಿಟ್ಟು ಎಲ್ಲ ರೀತಿಯ ಹುಲ್ಲನ್ನ ಯಾವುದು ಈಗ ಇದಂತೀವಲ್ಲ, ಇದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಗರ್ಕೆ, ಸೊ ಪೂಜೆಗೆ ಯೂಸ್ ಮಾಡುವಂಥ ಎಲ್ಲ ರೀತಿಯೂ ತಿನ್ನುತ್ತೆ. ಸೊ ನೀವು ಮಾಡಬೇಕಾಗಿರುವಂಥದ್ದು, ಸೊ ಕೋಳಿಗಳು ಬಂದು ಒಮ್ನಿವರಸ್ಸು. ಸೊ ಅವುಗಳಿಗೆ ಮಾಂಸನೂ ಬೇಕು, ಈ ಥರ ಸಸ್ಯಾಹಾರಿ ಮಾಂಸಾಹಾರಿ ಎರಡೂ ಕೂಡ, ಮಾಂಸನೂ ಬೇಕು ಸಸ್ಯಾಹಾರಿಗಳು. ಸೊ ಇದನ್ನು ನೀವು ಮಿಕ್ಸ್ ಮಾಡಿಕೊಟ್ರೆ ನಿಮ್ಮ ಕೋಳಿಗಳು ಒಳ್ಳೆ ಮೊಟ್ಟೆಗಳನ್ನ ಇಡುತ್ತೆ, ಮತ್ತು ಅವು ಡಿಸೀಸ್ ಫ್ರೀಯಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಸೊ ನಿಮಗೆ ಹಂಗನ್ಸುತ್ತೆ, ಐಡಿಯಾಗಳು ಬರುತ್ತೆ. ಕೇವಲ ನಾವು ಅಕ್ಕಿ, ರಾಗಿ, ಗೋಧಿ ಏನೂ ಹಾಕ್ದೇ ಕೂಡ ನಾವು ಕೇವಲ ಒಂದಷ್ಟು ಅಜೋಲಾ, ಈ ಹಸಿರೆಲೆ ಮೇವುಗಳನ್ನ ಕೊಟ್ಕೊಂಡು ಸಾಕ್ಬೋದು ಅಂತ ನಿಮ್ಗೆ ಐಡಿಯಾಸ್ ಬರುತ್ತೆ. ಸೊ ಆ ಐಡಿಯಾಗಳನ್ನೆಲ್ಲ ನಾನು ಟ್ರಯಲ್ ಆ್ಯಂಡ್ ಎರರ್ ಥರ ರನ್ ಮಾಡಿ ಎಲ್ಲ ಪ್ರಯೋಗ ಎಲ್ಲ ಮಾಡಿದ್ದೀನಿ. ನಾವು ಎಷ್ಟು ಕಾನ್ಸಂಟ್ರೇಟೆಡ್ ಫೀಡ್ ಕೊಡ್ತೀವಿ ಅಷ್ಟೇ ಹೆಲ್ತಿಯಾಗಿರುತ್ತೆ. ಕಾನ್ಸಂಟ್ರೇಟೆಡ್ ಫೀಡಲ್ಲಿ ಎಗೇನ್ ಭತ್ತ, ರಾಗಿ, ಗೋಧಿ. ಸೊ ರಾಗಿ, ಗೋಧಿ ಜೋಳನೇ ಕಂಟಿನ್ಯೂಸ್ ಆಗಿ ಕೊಡಬಾರ್ದು, ಈ ರೈಸ್ ಮಿಲ್ ವೇಸ್ಟ್ ಆಗುವಂಥದ್ದು. ಆಮೇಲೆ ಭತ್ತ, ಸೊ ಈಗೆಲ್ಲ ಭತ್ತ ಕಟಾವು ಮಾಡ್ತಾರಲ್ಲ, ಸೊ ಒಂದು 5 ಕ್ವಿಂಟಲ್ 10 ಕ್ವಿಂಟಲ್ ಈ ಥರ ತೆಗೆದು ಮಡಿಕೊಳ್ಳಿ. ಸೊ ನೀವು ಬ್ರೀಡಿಂಗ್ ಬತ್ತು ಅಂತಂದರೆ, ಮೊಟ್ಟೆ ಚೆನ್ನಾಗಿ ಇಡಬೇಕು ಅಂತಂದರೆ ಭತ್ತನೆಲ್ಲ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಮೊಟ್ಟೆಗಳನ್ನ ಇಡುತ್ತೆ. ಸೊ ಕೋಳಿ ಸಾಕಾಣಿಕೆಯಲ್ಲಿ ಸ್ನೇಹಿತರೆ
ಸೊ ಇದೊಂದು ಒಳ್ಳೆ ಬಿಸ್ನೆಸ್ಸು ಕೂಡ. ಎಗ್ಸ್ಗಂತೂ 15-20 ರೂಪಾಯಿ ಡಿಮ್ಯಾಂಡ್ ಇದೆ ಟೌನ್ಗಳಲ್ಲಿ. ನೀವು ನಿಮ್ಮ ತೋಟಗಳಲ್ಲಿ ಚಿಕ್ಕದಾಗಿ ಸಾಕೊಳ್ತೀನಿ ಅಂತಂದ್ರು ಒಂದು 20x20 ಒಂದು ಒಳ್ಳೆ ಒಂದು 4-5 ಬ್ರೀಡ್ಗಳು ಡೈಲಿ ಮೊಟ್ಟೆ ಇಡುವಂಥ ಸ್ವರ್ಣಧಾರ, ಕಾವೇರಿ ಈ ರೀತಿ ಎಲ್ಲ ಇದೆ. ಆ ಕೋಳಿಗಳನ್ನೆಲ್ಲ ಒಂದು 20-20 ಯಾವುದೇ ರೀತಿಯಾದಂಥ. ಸೊ ಈ ರೀತಿ ಫಾರಿನಲ್ಲಿ ತುಂಬ ಜನ ಸಾಕ್ತಾರೆ. ನಮ್ಮ ಇಂಡಿಯಾದಲ್ಲೇ ಏನೋ ಗೊತ್ತಿಲ್ಲಪ್ಪ, ಇವೆಲ್ಲ ಹೆಂಗೆ ಥಿಂಕ್ ಮಾಡ್ತಾರೆ ಅಂತಂದರೆ ಈ ಅಗ್ರಿಕಲ್ಚರ್ ಅಂದರೆ ಒಂಥರ ಬಡತನ. ಸೊ ಅದೆಲ್ಲ ಹೋಯ್ತು. ಈಗ ಅಗ್ರಿಕಲ್ಚರು ಇವೆಲ್ಲ ಒಳ್ಳೆ ಟ್ರೆಂಡಿಂಗಲ್ಲಿದೆ. ಫ್ಯೂಚರಲ್ಲಿ ಅಗ್ರಿಕಲ್ಚರು ಮಾಡುವಂಥವ್ರೆ ಒಳ್ಳೆ ಚೆನ್ನಾಗಿರುವಂಥದ್ದು. ಸೊ ನೀವು ಇವುಗಳನ್ನ ಸಾಕಕ್ಕೆ ಟ್ರೈ ಮಾಡಿ, ಮತ್ತು ನಿಮ್ಮ ಆಹಾರನ ನೀವೇ ಉತ್ಪತ್ತಿ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಾನು ತುಂಬ ವೀಡಿಯೋಗಳನ್ನ ಫಾರಿನ್ ವೀಡಿಯೋಗಳನ್ನೆಲ್ಲ ನೋಡ್ತೀನಲ್ಲ, ಸೊ ತುಂಬ ದೊಡ್ಡ ಶ್ರೀಮಂತರು ಕೂಡ ಚಿಕ್ಕ ಒಂದು ಕೇಜ್ಗಳು ಮಾಡ್ಕೊಂಡು ಇಲ್ಲಿ ತೋರಿಸ್ತಿದ್ದೀನಲ್ಲ, ಆ ರೀತಿಯ ಒಂದು ಕೇಜ್ಗಳನ್ನ ಮಾಡ್ಕೊಂಡು ಮನೆಗಾಗುವಷ್ಟು ಮನೇಲಿರುವಂಥ ವೇಸ್ಟ್ಗಳನ್ನ ಕೊಟ್ಕೊಂಡು ಒಂದಷ್ಟು ಕೋಳಿಗಳನ್ನ ಸಾಕುವಂಥ, ಮೇಕೆಗಳನ್ನ ಸಾಕುವಂಥದ್ದು ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆ ಒಂದು ಟ್ರೆಂಡು ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದ್ರು ಕೂಡ ಇನ್ನೂ ಹೆಚ್ಚಾಗುತ್ತೆ ಅನ್ನೋದನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಎಂತೆಂಥ ಸಾಫ್ಟ್ವೇರ್ ಇಂಜಿನಿಯರ್ಗಳು, IAS IPS ಅಧಿಕಾರಿಗಳು, ಫಿಲಮ್ ಹೀರೋಯಿನ್ಗಳು ಕೂಡ ಅಗ್ರಿಕಲ್ಚರ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಈವನ್ ನನಗೂ ಕೂಡ ತುಂಬ ಜನ ಪೊಲೀಸ್ ಅಧಿಕಾರಿಗಳು ಅವರೆಲ್ಲ ಫೋನ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ, ಮತ್ತು ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮತ್ತು ಮೇವಿನ ವಿಧಾನಗಳ ಬಗ್ಗೆ, ಗಿಡಗಳ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾಟಿ ಕೋಳಿಗಳಿಗೆ ಹಸಿರೆಲೆ ಮೇವುಗಳನ್ನ ಯಾವುದೆಲ್ಲ ಕೊಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ನಾನು ನಿಮಗೆ ತಿಳಿಸುವಂಥದ್ದು ಏನಂತಂದರೆ ಸ್ನೇಹಿತರೆ, ನೀವು ಕೋಳಿ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಮೇವನ್ನ ಕೂಡ ಬೆಳೆಸ್ಕೊಳ್ಳಿ. ಹಸಿರೆಲೆ ಮೇವನ್ನ ನೇಪಿಯರ್ ಆಗಿರ್ಬೋದು, ಜಿಂಜೀವ ಆಗಿರಬಹುದು, ಕುದುರೆ ಮೆಂತೆ, ಬೇಲಿ ಮೆಂತೆ, ಸ್ಟೈಲೋಮೆಟ, ಅಜೋಲಾ ಈ ರೀತಿಯಾದಂಥ ಒಂದಷ್ಟು ಮೇವನ್ನ ಬೆಳೆಸ್ಕೊಂಡು ಕೋಳಿಗಳಿಗೆ ಅದನ್ನು ಕಟ್ ಮಾಡಿ ಹಾಕುವ ಮುಖಾಂತರ ಕೋಳಿಗಳನ್ನ ಸಾಕಿ. ಸೊ ಖರ್ಚು ಕಡಿಮೆ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ರೈತರಿಗೆ ಹೆಲ್ಪ್ ಆಗುವಂಥ ಒಂದು ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.